ನಮಸ್ಕಾರ ಉತ್ತರ ಕರ್ನಾಟಕದ ಮಂದಿ. ಇವತ್ತು ನಾವು ಕಡಲೆ ಹಿಟ್ಟಿನ ಜುಣುಕ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀವಿ. ಅದ್ರ ಮುಂಚೆ ಅದಕ್ಕೆ ಬೇಕಾದಂಥ ಐಟಮ್ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದಾದಮೇಲೆ ಒಲೆನ ಚಾಲೂ ಮಾಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಏನು ಈಗ ಕಟ್ ಮಾಡಿರ್ತಕ್ಕಂಥ ಐಟಮ್ಗಳನ್ನು ಅದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲ ನಮಗಿರಲಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಮೊದಲು ಜೀರಿಗೆ ಹಾಕ್ತಾಯಿದ್ದೀವಿ. ಈಗಾಗಲೇ ಹೆಚ್ಚಿಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ತಾಯಿದ್ದೀವಿ. ಈ ಥರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡೋ ಐಟಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಫ್ರೈ ಮಾಡಿ ಸ್ವಲ್ಪ ಸಮಯ ಬೇಕಾಗುತ್ತೆ ಇದಕ್ಕೆ. ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಐಟಮ್ ಫ್ರೆಂಡ್ಸ್. ಒಳ್ಳೆಯ ಆರೋಗ್ಯಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ. ಅದು ಸಮಯ ಕೂಡ ಕಡಿಮೆ ಹೊತ್ತಿನಲ್ಲಿ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ. ಮಸಾಲೆ ಕೂಡ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನಡಕಿಲ್ ಗ್ಯಾಪ್ ಆಗಿತ್ತು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈಗಾಗಲೇ ಫ್ರೈ ಮಾಡಿದ್ರ ಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ವಿ. ಇದು ಕಲರ್ಗೋಸ್ಕರ. ಹರಡಿದ್ರೆ ನೋಡಿ ಫ್ರೆಂಡ್ಸ್, ಈಗ ಹಾಕಿರೋದು ಟೊಮೆಟೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಒಳ್ಳೆಯದು. ನೋಡಿ, ಇದರಲ್ಲಿ ಈಗಾಗಲೇ ಕಡಲೆ ಹಿಟ್ಟಿಂದ ಸ್ವಲ್ಪ ನೀರನ್ನು ಮಾಡಿರ್ತೀವಿ, ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಅದೇ ಥರ ಚಮಚಲ್ಲಿ ಅದಾಗಿ ಅಳಗಡಿಸ್ತಾ ಇರಬೇಕು ಫ್ರೆಂಡ್ಸ್. ಆದರೆ ಗಟ್ಟಿ ಆಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ನೀರು ಯಾವುದಂದ್ರೆ ಇದರ ಡೈರೆಕ್ಟ್ ಹಿಟ್ಟಿನಲ್ಲಿನೇ ಡೈರೆಕ್ಟ್ ನಿಮಗೆ ಯಾವ ಥರ ಗಟ್ಟಿ ಬೇಕಾದ್ರೆ ಗಟ್ಟಿ, ತೆಳು ಬೇಕಾದ್ರೆ ತೆಳು ಮಾಡ್ಬೋದು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಅದು ಈಗಾಗಲೇ ವಿಡಿಯೋ ಲೆಂತ್ ಕೂಡ ನೋಡಿರ್ಬೋದು, 3-4 ನಿಮಿಷದಲ್ಲಿ ವಿಡಿಯೋ ಆಗಿದೆ ಅಂತಂದರೆ ಅದು ಮಾಡೋದಕ್ಕೂ ಸಮಯ ಕಡಿಮೆ ತಗೊಳುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟಿಗೆ ತಕ್ಕ ಉಪ್ಪು, ಖಾರ ಇವೆಲ್ಲವನ್ನು ಹಾಕಿ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಒಳ್ಳೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ ನಮಗೆ ಬೆಂಬಲಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.